ಕ್ವಾರಂಟೈನ್ ಜೈಲಲ್ಲಿ ದರ್ಶನ್ಗೆ ಸಂಕಟವೋ ಸಂಕಟ. ಹಾಸಿಗೆ ದಿಂಬು ಕೊಡದಿದ್ರು ಓಕೆ, ಆದ್ರೆ ಮೊದಲು ನನ್ನ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕ್ವಾರಂಟೈನ್ ಜೈಲಲ್ಲಿ ದರ್ಶನ್ಗೆ ಕ್ವಾರಂಟೈನ್ ಜೈಲು, ಹಾಸಿಗೆ ದಿಂಬು ಕೊಡದಿದ್ರು ಓಕೆ, ಆದ್ರೆ ಮೊದಲು ನನ್ನ ಇಲ್ಲಿಂದ ಶಿಫ್ಟ್ ಮಾಡಿ ಅಂತಿದ್ದಾರೆ. ನಾನು ನೆಲದಲ್ಲಾದ್ರೂ ಮಲಗ್ತೀನಿ, ಬೇರೆ ಬ್ಯಾರಕ್ಗೆ ಹಾಕಿ. ಕ್ವಾರಂಟೈನ್ ಜೈಲಿನಲ್ಲಿ ಇರೋಕಾಗದೆ ದರ್ಶನ್ ಒದ್ದಾಡ್ತಿದ್ದಾರೆ. ಹಾಸಿಗೆ ದಿಂಬು ಬೇಡ, ಆದ್ರೆ ಮೊದಲು ನನ್ನ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ದರ್ಶನ್ ಒದ್ದಾಡ್ತಿದ್ದಾರೆ. ಜೊತೆಗೆ ಜೈಲಾಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕ್ತಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ಹಿನ್ನಡೆ ಮೇಲೆ ಹಿನ್ನಡೆ ಆಗ್ತಾ ಇದೆ. ಇನ್ನು ಕ್ವಾರಂಟೈನ್ ಕಾಟ ತಾಳದೆ ಮಾನವ ಹಕ್ಕುಗಳ ಮೊರೆ ಹೋಗಲು ದರ್ಶನ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕ್ತಿದ್ದಾರೆ ದರ್ಶನ್. ಪ್ರತಿಯೊಂದಕ್ಕೂ ನಿಯಮ ನಿಯಮ ಅಂತಿದ್ದಾರೆ. ಜೈಲಾಧಿಕಾರಿಗಳು ಮ್ಯಾನ್ಯುವಲ್ ಬಿಟ್ಟು ಹೊರ ಬರಲ್ಲ ಅಂತ ಅವರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಇತ್ತ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ದರ್ಶನ್ ಆರೋಪವನ್ನ ಮಾಡ್ತಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಆಯೋಗ ಹಾಗೂ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ದರ್ಶನ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ಎಸ್ ವಿಶ್ವನಾಥ್, ಇನ್ನು ದರ್ಶನ್ಗೆ ಏನ್ ಸಮಸ್ಯೆ ಆಗ್ತಿದೆಯಂತೆ ಈಗ? ಈ ಮೊದಲಿಂದನೂ ಕೂಡ ದರ್ಶನ್ ಯಾವಾಗ ಬೇಲ್ ಕ್ಯಾನ್ಸಲ್ ಆಗಿ ಜೈಲ್ ಸೇರಿದ್ರು ಅಂದಿನಿಂದ ಇಂದಿನವರೆಗೂ ಕೂಡ ಕೆಲವೊಂದು ಮೂಲಭೂತ ಸೌಕರ್ಯಗಳು ಅಂದ್ರೆ ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಕಳೆದ ಬಾರಿ ದರ್ಶನ್ ಜಡ್ಜ್ ಮುಂದೆನೆ ವಿಷ ಕೊಡಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಅದಾದ್ಮೇಲೆ ಕೆಲವೊಂದು ಅವರಿಗೆ ಹಾಸಿಗೆ ದಿಂಬು ಕೊಡೋದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಡಲಾಗಿತ್ತು. ಆದ್ರೆ ಈಗ ಕ್ವಾರಂಟೈನ್ ಸೆಲ್ ನಲ್ಲಿ ಇರೋದ್ರಿಂದ ಈ ನೆಲದಲ್ಲಾದ್ರೂ ನಾನು ಮಲಗ್ತೀನಿ, ಬೇರೆ ಬೇರೆಕ್ಕೆ ನನಗೆ ಶಿಫ್ಟ್ ಮಾಡಿ ಅಂತ ದರ್ಶನ್ ಆಳಲನ್ನ ತೊಡ್ಕೊತಾ ಇದ್ದಾರಂತೆ. ಇನ್ನು ಸೆಷನ್ ಕೋರ್ಟ್ ನಲ್ಲಿ ದರ್ಶನ್ಗೆ ಹಿನ್ನಡೆ ಮೇಲೆ ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು. ಇನ್ನು ಕ್ವಾರಂಟೈನ್ ಕಾಟ ತಾಳದಲ್ಲೇ ಮಾನವ ಹಕ್ಕುಗಳ ಮೊರೆ ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ ಅಂತೆ. ಪ್ರತಿಯೊಂದಕ್ಕೂ ಕ್ವಾರಂಟೈನ್ ಸೆಲ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಿಯಮ ಮತ್ತು ಜೈಲಾಧಿಕಾರಿಗಳು ಕೂಡ ಮ್ಯಾನ್ಯುವಲ್ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಹೀಗಾಗಿ ಅಮಾನವೀಯವಾಗಿ ತನ್ನನ್ನ ನಡೆದುಕೊಳ್ಳಲಾಗ್ತಾ ಇದೆ ಅಂತ ದರ್ಶನ್ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಈ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ದರ್ಶನ್ ಪರ ವಕೀಲರು ನಿರ್ಧಾರವನ್ನ ಮಾಡಿದಾರಂತೆ. ಇದು ಕೋರ್ಟ್ನ ಮುಂದಿನ ಆದೇಶದ ನಂತರ, ಅಂದ್ರೆ ಏನ ಆದೇಶ ಕಾಯ್ದಿರಿಸಿದೆಯಲ್ಲ ಆ ಸಂದರ್ಭದಲ್ಲಿ ಏನು ಆದೇಶ ಬರುತ್ತೋ ಅದಾದ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಲಾಗಿರುವಂತದ್ದು. ವಕೀಲ ಸೊಲಿನ್ ಜೊತೆ ಕೂಡ ಈಗ ದರ್ಶನ್ ನಿರ್ಧಾರ ಮಾಡಿದ್ದಾರೆ. ಇನ್ನು ಅಕ್ಟೋಬರ್ 9ನೇ ತಾರೀಕು ಕೋರ್ಟ್ ಆದೇಶ ಇದೆ. ಅದಾದ್ಮೇಲೆ ಏನಾಗುತ್ತೆ ಅಂತ, ಯಾಕಂತಂದ್ರೆ ಕ್ವಾರಂಟೈನ್ ಸೆಲ್ ಬೇಡ, ನಾರ್ಮಲ್ ಸೆಲ್ ನನಗೆ ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ದರ್ಶನ್ ಬೇಡಿಕೆನ ಇಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ತನ್ನನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಮತ್ತು ತನ್ನನ್ನ ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ಇಲ್ಲಿ ಸರಿಯಾದಂತಹ ರೀತಿಯಲ್ಲಿ ನನಗೆ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇಲ್ಲ, ಇತರೆ ಕೈದಿಗಳಿಗಿಂತ ಕೀಳಾಗಿ ನನ್ನ ಕಾಣಲಾಗ್ತಾ ಇದೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ದರ್ಶನ್ ಆಳಲನ್ನ ತೊಳ್ಕೊಳ್ತಾ ಇರುವಂತದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ದರ್ಶನ್ಗೆ ಏನ್ ಫೆಸಿಲಿಟಿ ಕೊಡಬೇಕು ಅಂತ ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದ್ರೆ ಸೆಷನ್ಸ್ ಕೋರ್ಟ್ ನಲ್ಲಿ ಏನಾದ್ರೂ ಕೂಡ ವ್ಯತ್ಯಾಸಗಳಾದಂತಹ ಸಂದರ್ಭದಲ್ಲಿ ಸುಪ್ರೀಂ ಮೊದಲು ಹೈಕೋರ್ಟ್ ಮೊರೆ, ಅದಾದ ಮೇಲೆ ಹೈಕೋರ್ಟ್ ನಲ್ಲಿ ಸರಿಯಾಗಿಲ್ಲ ಅಂದ್ರೆ ಸುಪ್ರೀಂ ಮೊರೆ ಹೋಗೋದಕ್ಕೂ ಕೂಡ ಈಗ ದರ್ಶನ್ ಪರ ವಕೀಲರು ನಿರ್ಧಾರವನ್ನ ಮಾಡಿರುವಂತದ್ದು. ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.